ಇಲ್ಲ, ಉತ್ತರ ಕನ್ನಡ ಅನ್ಯಾಯ ಆದಾಗ ನಾನು ಸಚಿವನಾಗಲಿ ಆಗದೇ ಇರಲಿ, ನಾಳೆ ಬೆಳಿಗ್ಗೆ ಯಾರು ರಾಜೀನಾಮೆ ಕೊಟ್ಟರೆ ಕೇಳಿ ಕೊಡಕ್ಕೆ ತಯಾರದನ್ನ ಅದು ಉತ್ತರ ಕನ್ನಡಕ್ಕೆ ಅನ್ಯಾಯ ಬಿಡಂಗಿಲ್ಲ. ನಮಗೆ ಬೇಕಾಗುವಂಥ ಮಾದಾಯ ಇರಲಿ, ಕಳಸಾ ಬಂಡೂರು ಇರಲಿ, ಕೃಷ್ಣಾ ನದಿ ಇರಲಿ, ಆಲ್ಮಟ್ಟಿ ಇರಲಿ, ಈ ಭಾಗದಲ್ಲಿ ಆಗತಕ್ಕಂಥ ಅಭಿವೃದ್ಧಿ ಕಾಮಗಾರಿಗೆ ಯಾರೇ ವಿರೋಧ ಮಾಡಿದ್ರೆ ಅದು ವಿರೋಧ ಮಾಡಕ್ಕೆ ತಯಾರು ಮತ್ತು ರಾಜೀನಾಮೆ ಕೊಡಕ್ಕೆ ರೆಡಿ. ಇದ್ರ ಮುಂದೆ ನಾನು ಏನು ಮಾಡೋಕ್ಕಾಗಿಲ್ಲ. ಎತ್ತಬೇಕ್ರಿ, ಎತ್ತಬೇಕಾದ್ರೆ ನೀನು ಸ್ಪಂದಿಸೋದಕ್ಕೆ. ನೀನು ಉತ್ತರ ಕರ್ನಾಟಕ ಇದೆಯಾ ಗಟ್ಟಿ, ಇವತ್ತು ಗಟ್ಟಿದ್ದೀನಿ, ಇಂದಿಗೂ ಗಟ್ಟಿದ್ದೀನಿ. ಯಾವಾಗ ಅಭಿವೃದ್ಧಿ ನಿಲ್ತದೋ ಅವಾಗ ನಾನು ಹೋರಾಟ ಇರುತ್ತೆ. ಇಂದಿನಿಂದ ಈ ಮನೆಯ ಜವಾಬ್ದಾರಿಯನ್ನ ಇಬ್ಬರು ಮಕ್ಕಳು ಕೂಡ ರಮೇಶ್ ಅವರ ಒಂದು ಮಾರ್ಗದರ್ಶನದಂತೆ ನಡೆದುಕೊಂಡು ಹೋಗ್ಬೇಕು. ಆ ಕುಟುಂಬದ ಭಾರವನ್ನ ಹೊತ್ಕೊಂಡು ಹೋಗ್ಬೇಕಂತ ಹೇಳಿ ಪರಮ ಪೂಜ್ಯರು ಅಲ್ಲಿ ಅಪ್ಪಣೆಯನ್ನು ಮಾಡಬೇಕು. ಪರಮ ಪೂಜ್ಯರು ತೆರಿಮೇಲೆ ಪೀಠವನ್ನ ತೆರೆ ಮೇಲೆ ಇಟ್ಬಿಟ್ಟು ಇಂದಿನ ಈ ಮನೆಯ ಜವಾಬ್ದಾರಿಯನ್ನ ಅಣ್ಣವರ ಮಾರ್ಗದರ್ಶನದಂತೆ ನಡೆದುಕೊಳ್ಬೇಕು. ಈ ಕುಟುಂಬದ ಭಾರವನ್ನ ಹೊತ್ಕೊಂಡು ಅವರು ಹೇಗೆ ಇದ್ರು ಅವರ ಮಾರ್ಗದರ್ಶನದಂತೆ ಅವರ ಹೆಜ್ಜೆಗೆ ನಾವು ಮುಂದೆಕೊಂಡು ಹೋಗ್ತೇವೆ ಅಂತೇಳಿ ಪರಮ ಪೂಜ್ಯ ಉಭಯ ಇಬ್ಬರು ಕೂಡ ಅವರ ಮಸ್ತಕದ ಮೇಲೆ ಕಿರೀಟವನ್ನು ಇಡಬೇಕು, ಮಸ್ತಕದ ಮೇಲೆ ಇಟ್ಬಿಟ್ಟು ಹೇಳ್ಕೊಳ್ಬೇಕು.